ಸರಿ, ನೋಡೋದಾದ್ರೆ ಮೊನ್ನೆ ಏನು ಉಡುಪಿಯಲ್ಲಿ ಒಂದು ಉಪನ್ಯಾಸಕ ಕಾರ್ಯಕ್ರಮವನ್ನ ಮಾಡಬೇಕಾಗಿತ್ತು. ಅಲ್ಲಿ 3 ದಿನಗಳ ಒಂದು ಇನ್ವಿಟೇಷನ್ ಅನ್ನ ಚಕ್ರವರ್ತಿ ಸುಲಿಬೇಲ್ ಅವರಿಗೆ ಕೊಟ್ಟಿರ್ತಾರೆ. ಆ ಒಂದು ವಿಚಾರದಲ್ಲಿ ರಾಜಕೀಯವಾಗಿ ಮಾತನಾಡಬಾರ್ದು, ಯಾವುದೇ ನಾಯಕರ ತೇಜೋವಧೆಯನ್ನ ಮಾಡಬಾರ್ದು ಅಂತೇಳಿ ಪೊಲೀಸರು ಒಂದು ನೋಟಿಸ್ ಕೊಡ್ತಾರೆ. ಮೊನ್ನೆ ಎಲ್ಲ ನಾವು ನೋಡ್ತಾ ಇದ್ವಿ, ಅವರನ್ನ ಗಡೀಪಾರು ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂತ ಒಂದು ವಿಚಾರ ಚರ್ಚೆ ಇತ್ತು. ಹಾಗಾದ್ರೆ ಅದು ನಿಜಾನಾ ಅಂತ ನೋಡಿ, ನಾನು ಮೊನ್ನೆ ಅದನ್ನೇ ನಾವು ಚರ್ಚೆ ಮಾಡಿದ್ದು. ಸಮಾಜ ತುಂಬ ಚೆನ್ನಾಗಿರಬೇಕು ಅಂತಂದರೆ ಈಗ ತಿಳಿಯಾದ ನೀರು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ ನೀರಲ್ಲಿ ಒಂದೇ ಒಂದು ಕಲ್ಲು ಹಾಕ್ಬಿಟ್ರೆ ಅದು ಡಿಸ್ಟರ್ಬ್ ಆಗುತ್ತೆ, ಅಂದರೆ ವೇವ್ಸ್ ಶುರುವಾಗ್ತವೆ. ಹಾಗೆ ಸಮಾಜ ತುಂಬ ಚೆನ್ನಾಗಿರುತ್ತೆ, ಅನ್ಯೋನ್ಯವಾಗಿರುತ್ತೆ. ಅಲ್ಲಿ ನಾವು ಏನು ಮಾಡಬೇಕು, ಸಮಾಜಕ್ಕೆ ಪೂರಕವಾದಂಥ ಸಂದೇಶಗಳನ್ನ ಕೊಡಬೇಕು. ಈಗ ಭಾಷಣಕಾರರು ಅಂತ ಒಂದಿದಾರಪ್ಪ, ಎಲ್ಲರೂ ಭಾಷಣಕಾರರೇ. ಈಗ ಇವ್ರನ್ನೆಲ್ಲ ಮೈಕಾಸುರರು ಅಂತ ಕರಿಬೇಕಾ, ಇವ್ರಿಗೇನು ಬಾಡಿಗೆ ಭಾಷಣಕಾರರು ಅಂತ ಕರಿಬೇಕಾ, ಏನ್ ಕರಿಬೇಕು ಗೊತ್ತಿಲ್ಲ. ಆಯ್ತು, ಭಾಷಣಕಾರರು. ನೀವು ಭಾಷಣ ಮಾಡೋದು ನಾವೇ ಆಗ್ಲಿ ನೀವೇ ಆಗ್ಲಿ ಯಾರೇ ಆಗ್ಲಿ, ಒಂದು ಪ್ರದೇಶಕ್ಕೆ ಹೋಗಿ ನಾನೊಂದು ಭಾಷಣ ಮಾಡ್ತೀನಿ ಅಂದ್ರೆ ಆ ಭಾಷಣ ಆ ಜನರ ವ್ಯಕ್ತಿತ್ವವನ್ನ ರೂಪಿಸ್ಬೇಕು ಅಲ್ವಾ. ಆ ಜನರಿಗೆ ಏನಾದ್ರೂ ಒಂದು ಒಳ್ಳೆಯ ನಾಲೆಡ್ಜ್ ಅನ್ನ ಕೊಡ್ಬೇಕು. ಆ ಭಾಷಣ ಕೇಳಿ ನಿಮ್ಗೊಂದು ರೀತಿ ಸ್ಫೂರ್ತಿ ಬರಬೇಕು. ನಿಮ್ಮಲ್ಲಿ ಒಂದು ಒಳ್ಳೆಯ ಚಿಂತನೆಗಳನ್ನ, ಸದ್ಭಾವನೆಗಳನ್ನ ಮೂಡಿಸ್ಬೇಕು. ಆದ್ರೆ ಕೆಲವು ಭಾಷಣಗಳನ್ನ ಕೇಳಿದ್ರೆ ನೀವು ಕೆರಳುವಂತಾಗಿದ್ರೆ, ಕೆಲವು ಭಾಷಣಗಳನ್ನ ಕೇಳಿ ನೀವು ಬೇರೆ ಜಾತಿ ಬೇರೆ ಧರ್ಮಗಳನ್ನ ದ್ವೇಷ ಮಾಡೋ ರೀತಿ ಸ್ಥಿತಿಗೆ ತಲುಪಿದ್ರೆ, ಕೆಲವು ಭಾಷಣಗಳನ್ನ ಕೇಳಿ ಚಾಕು ಚೂರಿಯನ್ನು ಹಿಡ್ಕೊಂಡ್ರೆ, ಕೆಲವು ಭಾಷಣಗಳನ್ನ ಕೇಳಿ ದೊಂಬಿ ಗಲಾಟೆಗಳು ಸೃಷ್ಟಿಯಾದ್ರೆ, ಅದೇ ಹೇಳೋದು ಬಸವಣ್ಣವರು. ಇವರು ಸರ್ವಜ್ಞ ಹೇಳ್ತಾರೆ, ಮಾತೆ ನಿಮ್ ನಡೆ ನುಡಿಯು, ಮಾತಿ ನಿಮ್ ಹಗೆ ಕೊಲೆಯು, ಮಾತೆ ಸಕಲ ಸಂಪದವು ಲೋಕಕ್ಕೆ, ಮಾತೆ ಮಾಣಿಕವು ಸರ್ವಜ್ಞ ಅಂತ. ಅಂದ್ರೆ ಮಾತು ನಿಮ್ಮನ್ನ ಉಳಿಸಲೂಬಹುದು, ಗೆಲ್ಲಿಸಲೂಬಹುದು, ಮತ್ತೆ ಮಾತು ಎಲ್ಲವನ್ನೂ ಕೊಡಬಹುದು. ಬಸವಣ್ಣವ್ರು ಇನ್ನೊಂದು ಮಾತು ಹೇಳ್ತಾರೆ, ನುಡಿದ ಮಾತು ಮುತ್ತಿನ ಹಾರದಂತಿರಬೇಕು, ಕೊನೆಗೆ ಮಾತು ಸ್ಫಟಿಕದ ಸಲಾಕೆ ಅಂತಿರಬೇಕು. ಮಾತು ಏನು ಅವ್ರು ವರ್ಣನೆ ಕೊಡ್ತಾರೆ, ಕೊನೆಗೆ ಒಂದು ಮಾತಾಡ್ತಾರೆ, ಮಾತು ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ಅಂತ. ಆದರೆ ಇವತ್ತೇನಾಗ್ತದೆ, ಮಾತು ಯಾರೋ ಭಾಷಣ ಮಾಡ್ತಾರೆ, ಆ ಭಾಷಣದಲ್ಲಿ ಇನ್ನೊಂದು ಜಾತಿಯನ್ನ ತೇಜೋವಧೆ ಮಾಡೋದು, ಇನ್ನೊಂದು ಧರ್ಮವನ್ನ ತೇಜೋ ಮಾಡೋದು, ಆ ಭಾಷಣಗಳನ್ನ ಕೇಳಿ ಇನ್ಯಾರೋ ಎಲ್ಲೋ ಗಲಾಟೆಗಳು ಮಾಡ್ಕೊಳ್ಳೋದು, ಅವಾಗ ಸಮಾಜ ಶಾಂತಿ ಉಂಟಾಗೋದು. ಈಗ ಎಷ್ಟೋ ಒಳ್ಳೆ ಭಾಷಣಕಾರರು ಇದ್ದಾರೆ, ಅವ್ರ ಮಾತನ್ನು ಕೇಳಿದ್ರೆ ಜೀವನದಲ್ಲಿ ಒಳ್ಳೆ ಬದುಕನ್ನ ಕಟ್ಕೊಂಡಿರೋ ತುಂಬಾ ಜನ ಇದ್ದಾರೆ. ಹಾಗಾಗಿ ಅಂತ ಮಾತುಗಳನ್ನ ಆಡ್ರಪ್ಪ ಅಂತ ಸರ್ಕಾರ ಹೇಳಿದೆ. ಆಮೇಲೆ ಸಂವಿಧಾನದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅಭಿವ್ಯಕ್ತಿ ನಮಗೂ ಮಾಧ್ಯಮದವರೆಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಷ್ಟೇ ಇರೋದು, ಒಬ್ಬ ಜನಪ್ರತಿನಿಧಿಯೂ ಕೂಡ ಅಷ್ಟೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರೋದು. ನಮಗೇನಂದ್ರೆ ನಾವೊಂದು ಮಾಧ್ಯಮ ಕಟ್ಕೊಂಡಿದೀವಿ ಅಂತೇಳಿ ನಾವು ಸ್ವಲ್ಪ ಮಾತಾಡ್ತೀವಿ. ಈಗ ಪ್ರತಿಯೊಬ್ಬರಿಗೂ ಇರೋದು ಒಂದು ಒಳ್ಳೆ ವಾಕ್ ಸ್ವಾತಂತ್ರ್ಯ ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಆ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಯಾರು ಕೂಡ ಪ್ರಶ್ನೆ ಮಾಡೋದಿಕ್ಕಾಗಲ್ಲ. ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಏನೇನೋ ಮಾತಾಡ್ಬಿಟ್ರೆ, ಹುಚ್ಚಾಗಿ ಮಾತಾಡ್ಬಿಟ್ರೆ, ಅಥವಾ ಜನಾಂಗೀಯ ದ್ವೇಷಕ್ಕೆ ಕಾರಣ ಆಗೋ ರೀತಿಯಲ್ಲಿ ಮಾತಾಡ್ಬಿಟ್ರೆ, ಅಂದ್ರೆ ಕಾಂಗ್ರೆಸ್ ನಾಯಕರಿಗೆ ಭಯ ಆಗ್ತಿದ್ಯಾ ಅಂತ? ಅವ್ರ ಆರೋಪಗಳನ್ನ, ಅವ್ರ ಹಗರಣಗಳನ್ನ ಎಲ್ಲಿ ಇವ್ರು ಹೇಳ್ಬಿಡ್ತಾರೆ, ಜನರನ್ನ ಎತ್ತಿ ಕಟ್ಟಿಬಿಡ್ತಾರೆ ಅನ್ನೋ ಭಯ ಆಗ್ತಿದ್ಯಾ? ಅಲ್ಲ, ಭಯ ಅನ್ನೋದಕ್ಕಿಂತ ಒಂದು ಇಲಾಖೆಗೆ ಒಂದು ಜವಾಬ್ದಾರಿ ಇರುತ್ತೆ. ಈಗ ನಾಳೆ ಗಲಾಟೆ ಆದಾಗ ಅದನ್ನ ನಿಭಾಯಿಸೋರು ಪೊಲೀಸ್ನವರೇ. ಇವ್ರು ಭಾಷಣ ಹೊಡೆದು ಶಿಳ್ಳೆ ಚಪ್ಪಾಳೆ ತಗೊಂಡು ಹೋಗ್ತಾರೆ. ಆ ಭಾಷಣದಿಂದ ಉಂಟಾಗೋ ಇಂಪ್ಯಾಕ್ಟ್ ಇರುತ್ತಲ್ಲ, ಪರಿಣಾಮ ಇರುತ್ತಲ್ಲ, ಆ ಪರಿಣಾಮವನ್ನು ಅನುಭವಿಸೋರು ಯಾರು ಅಂದ್ರೆ ಜನರು. ನಿಮ್ಮ ಭಾಷಣ ಜನರನ್ನ ಅರಳಿಸಬೇಕೇ ಹೊರತು ಜನರನ್ನ ಕೆರಳಿಸಬಾರ್ದು. ಅರಳಿಸುವಿಕೆಯಲ್ಲಿ ಏನಿದೆ? ಒಂದು ಸೌಹಾರ್ದತೆ ಇದೆ, ಒಂದು ಪ್ರೀತಿ ಇದೆ, ಒಂದು ಶಾಂತಿ ಇದೆ, ಒಂದು ಸಮತೆ ಇದೆ, ಒಂದು ಮಮತೆ ಇದೆ. ಆದ್ರೆ ಕೆರಳಿಸುವಿಕೆಯಲ್ಲಿ ಏನಿದೆ? ಕೆರಳಿಸಲಿ ದ್ವೇಷ ಇದೆ, ಅಸಹನೆ ಇದೆ, ಸಿಟ್ಟಿದೆ, ಕ್ರೋಧ ಇದೆ. ಈಗ ಭಾಷಣಕಾರರ ಆಯ್ಕೆ ಯಾವ್ದಾಗ್ಬೇಕು? ಇಷ್ಟೇ ಅಲ್ಲಲ್ಲ, ಅಷ್ಟೇ ಅಲ್ವಾ ಹೇಳೋದು. ಈಗ ಚಕ್ರವರ್ತಿ ಸುಲಿಬೇಯವರ ಆರೋಪ ಏನು ಅಂದ್ರೆ, ನಾನು ಇತಿಹಾಸದ ಬಗ್ಗೆ ಮಾತಾಡ್ತೀನಿ, ನಾನು ಇತಿಹಾಸಕಾರರ ಏನು ಅಪಸವ್ಯಗಳ ಬಗ್ಗೆ ಮಾತಾಡ್ತೀನಿ, ಆ ಜಾತಿಯವ್ರು ಮಾಡಿದಂಥ, ಆ ಜನಾಂಗದವ್ರು ಮಾಡಿದಂಥ ದ್ರೋಹಗಳ ಬಗ್ಗೆ ಮಾತಾಡ್ತೀನಿ, ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ತಾ ಇಲ್ಲ, ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನೋಡಿ, ಯಾವುದೋ ನಾನು ಹೇಳೋದು,
ಯಾವುದೋ ಕಾಲದಲ್ಲಿ ಯಾವುದೋ ಧರ್ಮ ಯಾವುದೋ ಜಾತಿಯವರು ಏನೋ ಒಂದು ತಪ್ಪು ಮಾಡಿದಾನೆ ಅಥವಾ ಏನೋ ಒಂದು ಹಳವಂಡ ಆಗಿದೆ ಇದಾಗಿದೆ ಅಂತೇಳಿ ಈಗ ಆ ವಿಚಾರವನ್ನು ತೆಗೆದುಕೊಂಡು ಸಮಾಜದಲ್ಲಿ ಮತ್ತೆ ಜನಾಂಗೀಯ ದ್ವೇಷ ಮಾಡೋದು ತಪ್ಪಾಗುತ್ತೆ. ನೋಡಿ, ಯಾರಾದ್ರೂ ಒಂದು ಜಾತಿಯವ್ರನ್ನ ಇನ್ನೊಂದು ಜಾತಿಯವ್ರನ್ನ ದ್ರೋಹ ಮಾಡೋದು, ಬೈಯೋದು, ಗಲಾಟೆ ಮಾಡೋದು, ನಿಂದನೆ ಮಾಡೋದು ಅಂದ್ರೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ. ನೀನ್ ಯಾಕಪ್ಪ ಹೋಗಿ ನೀನ್ ಯಾಕೆ ಅಲ್ಲಿ ಸಮಾಜವನ್ನ ಕದರ್ತಿದ್ಯಾ? ಇಲ್ಲಿ ಜನರು ಅಣ್ಣ ತಮ್ಮಂದ್ರಂತ ಬದುಕ್ತಾ ಇರ್ತಾರೆ. ಅವರಿಗೆ ಬೇಕಾಗಿರೋದೇನು? ಈಗ ನೋಡಿ, ಒಂದು ಒಳ್ಳೆ ಸಮಾಜಕ್ಕೆ ಏನ್ರಿ ಬೇಕು? ಒಂದು ಒಳ್ಳೆ ಸಮಾಜಕ್ಕೆ ಉದ್ಯೋಗ ಬೇಕು. ಜನರಿಗೆ ಉದ್ಯೋಗ ಸಿಕ್ಕರೆ ಈ ದೇಶಕ್ಕೋಸ್ಕರ ಅವ್ರು ದುಡಿತಾರೆ, GDP ಕಟ್ತಾರೆ. ಅವರು ಕೂಡ ದೇಶಾಭಿಮಾನಿಗಳು. ಕೆಲವರು ಹೇಳ್ಕೊಳ್ತಾರೆ, ನಾನೇ ಸೀಮೆಗಳು ದೇಶಾಭಿಮಾನಿ, ದೇಶಭಕ್ತ. ದೇಶಾಭಿಮಾನ, ದೇಶಭಕ್ತಿ ಕೇವಲ ಭಾಷಣಗಳಲ್ಲಿ ಅಥವಾ ಹೇಳಿಕೊಳ್ಳೋದ್ರಲ್ಲ. ಈ ದೇಶದಲ್ಲಿ, ಈ ನೆಲದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ಸೌಹಾರ್ದಯುತವಾಗಿ, ದಕ್ಷತೆಯಿಂದ, ಎಲ್ಲರೊಂದಿಗೂ ಪ್ರೀತಿಯಿಂದ, ಸಹಬಾಳ್ವೆಯಿಂದ ಬದುಕೋದು ಕೂಡ ದೇಶ ಪ್ರೇಮವೇ. ಬರೇ ಉದುದ ಭಾಷಣಗಳನ್ನ ಮಾಡ್ಕೊಂಡು ಜನರಲ್ಲಿ ಕ್ಲಾಶಸ್ ಮಾಡ್ಕೊಂಡು ಆ ಕ್ಲಾಶಸ್ ಇಂದ ಪರಸ್ಪರ ಚಾಕು ಚೂರಿ ಹಿಡ್ಕೊಂಡು ಅವ್ರ ಮನೆ ಜನರು ಬೀದಿಗೆ ಬಂದು ಕೋರ್ಟಿಗೆ ಅಲಿತಿರ್ಬೇಕಾದ್ರೆ ನೀನ್ ನೋಡ್ಕೊಂಡು ಆರಾಮಾಗಿ ಕೂರೋದಿದೆಯಲ್ಲ, ಅದು ದೇಶ ಪ್ರೇಮ ಖಂಡಿತ ಅಲ್ಲ. ಸರ್, ಈಗ ಅವರು ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಅನ್ನುವಂಥ ಸಬ್ಜೆಕ್ಟ್ ಕಾರ್ಯಾಗಾರ ಇತ್ತದು, ಆಯ್ತಾ? ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಹಾಗಾದ್ರೆ ಈ ಒಂದು ರಾಜಕೀಯನ ಬಿಟ್ಟು ಅಖಂಡ ಭಾರತದ ಬಗ್ಗೆ ನಾವು ಮಾತನಾಡಕ್ಕಾಗತ್ತಾ ಅಂತ? ಮಾತಾಡ್ಲಿ, ಅಖಂಡ ಭಾರತದ ಬಗ್ಗೆ ಮಾತಾಡ್ಲಿ, ಯಾಕೆ ತಪ್ಪೇನು? ಈಗ ಭಾರತ ನಾವು ಭಾರತೀಯರು, ನಾವೆಲ್ಲ ಒಂದು. ಆಯ್ತು, ನಾವೆಲ್ಲ ಭಾರತೀಯರು ಒಂದು. ಆದ್ರೆ ಆ ಭಾರತೀಯರಲ್ಲಿ ವಿವಿಧ ಜಾತಿಗಳಿವೆ, ವಿವಿಧ ಧರ್ಮಗಳಿವೆ, ವಿವಿಧ ಸಂಸ್ಕೃತಿಗಳಿವೆ. ಎಷ್ಟೊಂದು ವೆರೈಟಿ ಇದೆ. ಆ ಏಕತೆಯಲ್ಲಿ ವಿವಿಧತೆ ಎಷ್ಟೊಂದಿದೆಯಲ್ವಾ? ಈ ದೇಶವನ್ನ ಕಟ್ಟಿದವ್ರು ಯಾರು? ಒಬ್ಬರ ಕಟ್ಟಿದ್ದು. ಈ ದೇಶವನ್ನ ಒಬ್ಬ ಕೂಲಿ ಮಾಡೋನ್ ಕಟ್ಟಿದ್ದಾನೆ, ಈ ದೇಶವನ್ನ ಒಬ್ಬ ಮುಸ್ಲಿಂ ಕಟ್ಟಿದ್ದಾನೆ, ಒಬ್ಬ ಹಿಂದೂ ಕಟ್ಟಿದ್ದಾನೆ, ಒಬ್ಬ ಮಡಿವಾಳ ಕಟ್ಟಿದ್ದಾನೆ, ಒಬ್ಬ ಕುರುಬ್ರನ್ ಕೊಟ್ಟಿದ್ದಾನೆ, ಹೀಗೆ ಒಬ್ಬ ದರ್ಜಿ ಕಟ್ಟಿದ್ದಾನೆ. ಎಲ್ಲರೂ ಕಟ್ಟಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ದೇಶವನ್ನು ಕಟ್ಟಿದವ್ರು ನಾವು ಮಾತ್ರ ಅಂತ ಹೇಳ್ಬಿಟ್ರೆ ತಪ್ಪಲ್ವಾ ಅದು? ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಎಲ್ಲಾ ಜಾತಿಯವರು ಹೋರಾಟ ಮಾಡಿದ್ದಾರೆ, ಎಲ್ಲಾ ಧರ್ಮದವರು ಕೂಡ ಪ್ರಾಣವನ್ನು ತೆತ್ತಿದ್ದಾರೆ. ಅವರೆಲ್ಲರ ಬ್ಲಡ್ ಕೆಂಪೆ. ಇಲ್ಲ 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 ಇಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟವರು ನಾವು ಮಾತ್ರ ಸೀಮೆಗಿಲ್ಲದ ದೇಶಭಕ್ತರು ಅಂತ ಹೇಳ್ಕೊಡೋದು ತಪ್ಪಾಗತ್ತೆ. ನೀವು ಮಾಡಿ ನೋಡಿ, ನಿಮ್ಮ ಭಾಷಣ ಅರ್ಥದಲ್ಲಿ ನೀವು ಭಾಷಣ ಮಾಡ್ತಿರಲ್ಲ, ಇದರಿಂದ ಈ ದೇಶದ ಯುವಕರಿಗೆ ಉದ್ಯೋಗಕ್ಕೆ ಏನಾದ್ರು ಲಾಭ ಇದೆಯಾ? ಅದ್ರಲ್ಲಿ ಇದ್ರೆ ಒಳ್ಳೇದು ಖಂಡಿತ. ಈ ದೇಶದ ಯುವಕರಿಗೆ ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಒಂದು ಟ್ರೆಂಡಿಂಗ್ ಇದೆ. ಆ ಸ್ಟಾರ್ಟ್ಅಪ್ ಮಾಡೋದಕ್ಕೆ ಏನಾದ್ರು ಟಿಪ್ಸ್ ಕೊಡ್ತಾ ಇದ್ದೀರಾ ನೀವು? ಅಂದ್ರೆ ಉದ್ಯಮಶೀಲತೆಯನ್ನು ಮಾಡ್ಕೊಳ್ಳೋದಕ್ಕೆ ಏನಾದ್ರು ಟಿಪ್ಸ್ ಕೊಡ್ತಾ ಇದ್ದೀರಾ? ಆಮೇಲೆ ಒಳ್ಳೆ ಲ್ಯಾಂಗ್ವೇಜ್ ಅಂದ್ರೆ ಬೇರೆ ಬೇರೆ ಭಾಷೆಗಳನ್ನ ಕಲಿಯೋ ಸ್ಕಿಲ್ಗಳನ್ನ ಹೇಗೆ ನೀವು ಕೊಡ್ತಾ ಇದ್ದೀರಾ ನಿಮ್ಮ ಕಾರ್ಯಾಗಾರದಲ್ಲಿ? ತುಂಬಾ ಒಳ್ಳೆಯದು. ಆಮೇಲೆ ನೀವು ಮಾನಸಿಕವಾಗಿ ಆರೋಗ್ಯಯುತವಾಗಿ ಬದುಕೋದು ಹೇಗೆ, ಕಾಪಾಡ್ಕೊಳ್ಳೋದು ಹೇಗೆ ಅಂತೇಳಿ ನಿಮ್ಮ ಭಾಷಣದಲ್ಲಿ ಇದೆಯಾ? ಆಮೇಲೆ ನೀವು ಈ ದೇಶದಲ್ಲಿ ಏನು ಕೇವಲ ಬರೀ ಎಂಪ್ಲಾಯ್ ಆಗದೆ ಬಿಸ್ನೆಸ್ ಮೆನ್ ಆಗೋದು ಹೇಗೆ? ಬರೀ ಸರ್ಕಾರದ ಮುಂದೆ ನಮಗೆ ಕೆಲಸ ಸಿಗ್ಲಿಲ್ಲ, ಅಲ್ಲಿ ಸಿಗ್ಲಿಲ್ಲ ಅಂತೇಳಿ ಪರದಾಡೋದ್ರ ಬಗ್ಗೆ, ಈ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನೀವು ಹೆಂಗೆ ಉದ್ಯಮಶೀಲತೆಯನ್ನು ಕಟ್ಟಬಹುದು? ಅದೇನಾರು ಇದೆಯಾ? ಅದ್ಯಾವುದು ಇಲ್ಲದೆ ಯಾವುದೋ ಬುರುಡೆ ಭಾಷಣಗಳನ್ನ ಬಿಟ್ಕೊಂಡ್ಬಿಟ್ರೆ ಯಾರಿಗೂ ಉಪಯೋಗ? ಅದನ್ನು ಮಾಡಿ ಅನ್ನೋದು ನಮ್ಮ ಆಶಯ ಅಷ್ಟೇ. ಅದನ್ನು ಬಿಟ್ಟು ನೀವೇನೋ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದೀರಿ, ಇಲ್ಲ ಅಲ್ಲೆಲ್ಲೋ ಶಾಂತಿಗೆ ಭಂಗ ತರ್ತಿದ್ದೀರಿ ಅಂದ್ರೆ ಒದ್ದು ಒಳಗಡೆ ಹಾಕ್ಬೇಕಷ್ಟೇ. ಅದು ಯಾರಾದ್ರೆ, ನಾವಾದ್ರೇನು ನೀವಾದ್ರೇನು, ಈ ದೇಶದ ಶಾಂತಿಗೆ, ಈ ದೇಶದ ಸಾರ್ವಭೌಮತೆಗೆ ಯಾರಾದ್ರೂ ಧಕ್ಕೆ ತಂದ್ರೆ ಮುಲಾಜಿಲ್ದಂಗೆ ಒದ್ದು ಒಳಗಡೆ ಹಾಕ್ಬೇಕು. ಅವ್ನು ಭಾಷಣಕಾರ ಆಗಿರೇನು, ಅವ್ನು ಯಾರಾದ್ರೇನು, ಅದು ನಮ್ಮ ಆಗ್ರಹ. ಇದ್ರ ಬಗ್ಗೆ ಈಗ ಮತ್ತೊಂದ್ ಕಡೆ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಹಿಂದೂ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ಈಗ ಎಷ್ಟೋ ಸಾವು ನೋವುಗಳಾಗಿದೆ, ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ. ಭಾಷಣ ಮಾಡೋರ್ಗೆಲ್ಲ ನೋಟಿಸ್ ಕೊಡ್ತೀರಾ ನೀವು ಅನ್ನುವಂತ ಚರ್ಚೆ ಶುರುವಾಗಿದೆ. ಈಗ ಅದೇ ನೋಡಿ, ಈಗ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಒಂದಷ್ಟು ಪ್ರಗತಿಪರ ಅಥವಾ ಎಡಪಂಥೀಯ ಚಿಂತಕರು, ಸಾಹಿತಿಗಳ ಟಾರ್ಗೆಟ್ ಮಾಡೋದು ಅಥವಾ ಅವರ ಕಾರ್ಯಕ್ರಮಗಳಿಗೆ ನಿರ್ಬಂಧ ಇರೋದು. ಆಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಹಿಂದೂ ಕಾರ್ಯಕರ್ತರ, ಹಿಂದೂ ಪರ ಭಾಷಣಕಾರರನ್ನ ಇದು ಮಾಡೋದು, ಆ ಥರ ಎಲ್ಲ ಆಗ್ತಾ ಇದೆ. ನಾವು ಹೇಳೋದು ನೋಡಪ್ಪ, ನಿಮಗೆ ಬಿಜೆಪಿ ಆದ್ರೂ ಅಧಿಕಾರಕ್ಕೆ ಬರಲಿ, ಕಾಂಗ್ರೆಸ್ ಆದ್ರೂ ಅಧಿಕಾರಕ್ಕೆ ಬರಲಿ, ಯಾರೇ ಬಂದ್ರು ಕೂಡ ಸರ್ಕಾರವನ್ನ ನಡೆಸೋರು ಹೆಂಗ್ ನಡೆಸಬೇಕು? ಧರ್ಮಾತೀತವಾಗಿ ಸರ್ಕಾರ ನಡೆಸೋದಕ್ಕೆ ಅವಕಾಶ ಇಲ್ಲ. ಈ ಸರ್ಕಾರವನ್ನ ಸಾಂವಿಧಾನಿಕವಾಗಿ ನಡೆಸಬೇಕು. ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಯಾರು?
ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾನು ಕಾಯ ವಾಚ ಮನಸ ಯಾವುದೇ ರಾಗದ್ವೇಷಗಳಿಲ್ಲದೆ ಈ ದೇಶದ ಸಂವಿಧಾನದ ಅನುಸಾರವಾಗಿ ಸಂವಿಧಾನದ ಆಶಯಗಳನ್ನ ಅಪ್ಲಿಮೆಂಟ್ ಮಾಡುವ ಅಥವಾ ಅನುಷ್ಠಾನಗೊಳಿಸುವ ನೆಲೆಯಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವ್ರು ಒಂದೇ ದಿನ ಅಲ್ವಾ ಸರ್ ಮಾಡೋದು, ದಿನ ಮಾಡಲ್ಲ. ಅದಕ್ಕೆ ಮತ್ತೆ ಈ ರೀತಿ ಆಗೋದು. ಅದೇ ರೀತಿ ಭಾಷಣ ಮಾಡೋರು ಕೂಡ ನನ್ನ ಭಾಷಣ ಜನರಿಗೆ ಒಂದು ನಯಾ ಪೈಸೆ ಏನಾದ್ರೂ ಉಪಯೋಗ ಆದ್ರೆ ಅದಕ್ಕೊಂದು ಗೌರವ ಇರುತ್ತೆ. ಇಲ್ಲಪ್ಪ ಇವ್ರು ಇವತ್ತು ಇಂಥವ್ರು ಬಂದಿದ್ರು, ಈ ಭಾಷಣ ಕೇಳಿದೆ, ಇದರಿಂದ ನನ್ನ ಮನೆಗೆ ವೈಯಕ್ತಿಕವಾಗಿ ನನಗೆ ಒಂದು ಒಳ್ಳೆ ಸಹಾಯ ಆಗ್ತು, ಒಂದು ಉದ್ಯೋಗ ಸಿಕ್ತು, ಅಥವಾ ನನಗೇನಾದ್ರು ಒಂದು ಒಳ್ಳೆ ನಾಲೆಡ್ಜ್ ಸಿಕ್ತು ಅಂತ ಆದ್ರೆ ಓಕೆ. ಇಲ್ಲ ಆ ಭಾಷಣ ಕೇಳಿ ಆ ಜಾತಿಯವನ್ನ ನಾನು ದ್ವೇಷ ಮಾಡಬೇಕು, ಅಲ್ಲೊಂದು ಗಲಾಟೆ ಮಾಡಬೇಕು ಅಂತ ಹೇಳಿ ಬಂದ್ರೆ ಅದು ಉಪಯೋಗ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಚರ್ಚೆ ಮಾಡಿದ್ದಕ್ಕೆ. ಎಸ್, ನೋಡಿದ್ರಲ್ಲ, ಒಂದಿಷ್ಟು ಪ್ರಯತ್ನಗಳು ಆಗ್ತಾ ಇರುತ್ತೆ. ತೆರೆಮರೆಯಲ್ಲಿ ಬೇರೆ ಪ್ರಯತ್ನಗಳಿರುತ್ತೆ, ತೆರೆ ಮೇಲೆಗೆ ಬೇರೆ ಪ್ರಯತ್ನಗಳಿರುತ್ತೆ. ಯಾಕಂದ್ರೆ ಗೊತ್ತಿಲ್ಲ ಯಾವ ಉದ್ದೇಶಕ್ಕಾಗಿ ಅವ್ರು ನೋಟಿಸ್ ಕೊಟ್ಟರು ಅಥವಾ ಅವ್ರು ಯಾವ ರೀತಿಯಾಗಿ ಪ್ರಚೋದನಕಾರಿ ಭಾಷಣವನ್ನು ಮಾಡ್ತಾ ಇದ್ರು ಗೊತ್ತಿಲ್ಲ. ಸದ್ಯಕ್ಕಂತೂ ಅವ್ರಿಗೆ ನಿರ್ಬಂಧ ಹೇರಿದ್ರು. ಬಟ್ ಆದ್ರೆ ಯಾರು ನಿರ್ಬಂಧ ಹೇರ್ತಾರೆ ಹೇರ್ಲಿ, ನನ್ನ ಪ್ರಕಾರ ನಾನು ಬಂದು ಭಾಷಣವನ್ನು ಮಾಡ್ತೀನಿ, ನನ್ನನ್ನು ಯಾರು ತಡೆಯೋರಿಲ್ಲ ಅಂತ ಹೇಳಿ ಚಕ್ರವರ್ತಿ ಸುಲಿಬೆಲೆಯವರು ಕೂಡ ಅದಕ್ಕೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಜೊತೆಗೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜನಶ್ರೀ ನ್ಯೂಸ್, ಇದು ಜನರ ಧ್ವನಿ.